ನೋಡು, ನೀನ್ ನನ್ ಏನ್ ಬೇಕಾದ್ರು ಅನ್ನು ಬೈ ಓಡಿ, ನನಗೆ ಯಾವತ್ತೂ ನಿನ್ ಮೇಲೆ ಪ್ರೀತಿ ಕಡಿಮೆ ಆಗಲ್ಲ. ಯಾಕಂದ್ರೆ ನನ್ ತಮ್ಮನೇ ನನ್ ಜೀವನ ಅಂತ ಬದುಕ್ತವಳು ನಾನು. ವೀರು, ವೀರು, ನೀನ್ ನನ್ ಏನ್ ಶಿಕ್ಷೆ ಬೇಕಾದ್ರೂ ಕೊಡು ವೀರು, ನಾನ್ ತಗೋತೀನಿ. ಆದ್ರೆ ಮನೆಯಿಂದ ಮಾತ್ರ ಹೋಗು ಅಂತ ಹೇಳ್ಬೇಡ ವೀರು. ಓಹೋ, ಹೊಸ ನಾಟಕ ಶುರು ಹಚ್ಕೊಂಬಿಟ್ಟಿದ್ಯಾ? ಇಷ್ಟೆಲ್ಲ ಆದ್ಮೇಲೂ ನಾನು ನಿನ್ನ ನಂಬ್ತೀನಿ ಅಂತ ಅಂದ್ಕೊಂಡಿದ್ಯಾ? ನೀನು ಮಾಡಿರೋ ಪ್ರತಿಯೊಂದು ತಪ್ಪಿಗೂ ಶಿಕ್ಷೆ ಆಗಲೇಬೇಕು. ನನ್ನ ಮಗಳು ಅವತ್ತು ನಿನ್ನ ಮನೆಯಿಂದ ಆಚೆ ಹಾಕಿದ್ಲು, ಒಳ್ಳೆ ಕೆಲಸನ ಮಾಡಿದ್ಲು. ಆದರೆ ನಾನೇ ಅವಳನ್ನ ತಪ್ಪಾಗಿ ತಿಳ್ಕೊಂಬಿಟ್ಟೆ. ಈಗ ಶ್ರಾವಣಿ ಮಾಡಿದ ಕೆಲಸನೇ ನಾನು ಮಾಡ್ತೀನಿ. ಹೋಗು ಮನೆಯಿಂದ ಆಚೆ. ವೀರು, ನನ್ ತಪ್ಪು ಮಾಡಿದ್ದೀನಿ ವೀರು, ನಾನು ಒಪ್ಕೋತೀನಿ. ಆದ್ರೆ ನಾನು ನಮ್ಮ ಮನೆಯಿಂದ ಹೊರಗಡೆ ಹೋಗುವಂತ ಮಾತು ಹೇಳ್ಬೇಡ ವೀರು. ಇನ್ನೇನು ನೀನ್ ಮಾಡಿದ್ದೆಲ್ಲ ಕ್ಷಮಿಸಿ ಇನ್ನೂ ನನ್ನ ಕಣ್ಮುಂದೆ ಇಟ್ಕೋಬೇಕಾ? ಬೇಡ ವೀರು, ನಾನು ಮಾಡಿರೋ ತಪ್ಪಿಗೆ ನಾನು ನಿಮ್ ಎಲ್ಲರಿಂದನೂ ದೂರ ಆಗ್ಬೇಕು. ನಿಮ್ ಯಾರ ಕಡೆನೂ ಇರಬಾರ್ದು. ಹಾಗಾಗ್ಬೇಕು ಅಂದ್ರೆ ನೀವ್ಯಾರು ನನ್ನ ಕಣ್ಣ ಮುಂದೆ ಇರಬಾರ್ದು. ಈ ಮನೆಯಿಂದ ನೀವೆಲ್ಲರೂ ಆಚೆ ಹೋಗ್ಬೇಕು. ಅಕ್ಕ, ನಿಂಗೇನು ಹುಚ್ಚಿಡ್ದಿದ್ಯಾ? ಅಲ್ಲ, ನಾವ್ಯಾಕೆ ಮನೆಯಿಂದ ಆಚೆ ಹೋಗ್ಬೇಕು? ತಪ್ಪು ಮಾಡಿರೋಳು ನೀನು. ನಿನ್ನೊಂದು ಅಕ್ಕ ಅಂತ ಕರೆಯೋಕ್ಕೂ ಅಸಹ್ಯ ಆಗುತ್ತೆ. ನನಗೆ ಇವಳ ಬಗ್ಗೆ ಮುಂಚೆನೇ ಗೊತ್ತಿತ್ತು. ನಾನು ಯಾವಾಗಲೂ ಹೇಳ್ಬೇಕಾದ್ರೆ ನೀವು ಯಾರೂ ನಂಬ್ತಿರ್ಲಿಲ್ಲ. ಇವಾಗ ಕಾಲನೇ ಅವಳ ಬಣ್ಣನ ಬಯಲು ಮಾಡಿದೆ. ಮೊದಲು ಇವಳನ್ನ ಕತ್ ಹಿಡಿದು ಆಚೆ ಹಾಕಿ. ಹೆಂಗೆ? ಹಾಂ, ನನ್ನನ್ನು ಮನೆಯಿಂದ ಆಚೆ ಹಾಕ್ಬೇಕಾ? ನಿನ್ನನ್ನು ಆವತ್ತೇ ಕೊಂದು ಬಿಡ್ಬೇಕಿತ್ತು ನಾನು. ನೀನು ನನ್ನ ಮುಂದೆ ಒಂದು ಸಣ್ಣ ಕ್ರಿಮಿ, ನನ್ನನ್ನೇನು ಮಾಡಲ್ಲ ಅಂತ ನಿನ್ನನ್ನು ಬಿಟ್ಟಿದ್ದೆ ಅಷ್ಟೆ. ಏಯ್ ವಿಜಯ, ಇಷ್ಟೆಲ್ಲ ಆದ್ರೂ ನಿನ್ ದುರಹಂಕಾರ ಇನ್ನೂ ಕಡಿಮೆ ಆಗಿಲ್ಲ ಅಲ್ವಾ? ವೀರು, ಮೊದ್ಲು ಇವಳನ್ನ ಮನೆಯಿಂದ ಆಚೆಗೆ ಹಾಕು. ಈ ಮನೆಯಿಂದ ಹೊರಗಡೆ ಹೋಗ್ಬೇಕಾಗಿರೋದು ನಾನಲ್ಲ, ನೀನು. ನಿನ್ನ ಅಳಿಯ, ಈ ಮನೆಯವರೆಲ್ಲರೂ. ಯಾಕಂದ್ರೆ ಇದು ನನ್ನ ಮನೆ. ಏನೇ ಮಾತಾಡ್ತಿದ್ಯಾ ನೀನು? ಈ ಮನೆ ನಮ್ ವೀರುದು, ಶ್ರಾವಣಿದು. ಇಷ್ಟು ದಿನ ನಿನ್ನ ಈ ಮನೇಲಿ ಇರಿಸ್ಕೊಂಡು ಅನ್ನ ಹಾಕಿದ್ದೆ ತಪ್ಪು. ವೀರು, ಹಾವಾಗ ಹಾಲು ಎರೆದ್ಬಿಟ್ಟ ಕಣೋ ನೀನು. ನಿಜ ಲಲಿತಾ ದೇವಿ,
ಹಾಗೆ ಹಾಲಿರ್ತಿರೋದು. ಅದಕ್ಕೆ ನಿನ್ನ ಮುಂದೆನೇ ನಿಂತ್ಕೊಂಡು ಬುಸ್ ಕೊಡ್ತಿರೋದು. ಏನಂದ್ರೆ ಈ ಮನೆ ಶ್ರಾವಣಿದು, ವೀರುದ. ಈ ಮನೆ ನಂದು. ಈ ಮನೆ ಮಾತ್ರ ಅಲ್ಲ, ಶ್ರಾವಣಿ ಹೆಸರಲ್ಲಿರೋ ಆಸ್ತಿ, ವೀರು ಹೆಸರಲ್ಲಿರೋ ಆಸ್ತಿ ಎಲ್ಲ ಈಗ ನನಗೆ ಸೇರಿದ್ದು. ಯಾಕೆ ವೀರು, ನನ್ಗೆ ಬರ್ತಿಲ್ವಾ? ಈ ಆಸ್ತಿನೆಲ್ಲ ನಾನು ನನ್ನ ಹೆಸರಿಗೆ ರಿಜಿಸ್ಟರ್ ಮಾಡಿಸ್ಕೊಂಡಿದ್ದೀನಿ. ನೋಡ್ತೀಯಾ, ನೀನಿನ್ನೂ ಕನ್ಫ್ಯೂಷನ್ ಅಲ್ಲೇ ಇದೆಯಾ? ಈ ಅಕ್ಕನ ಮೇಲೆ ನಿನಗೆ ನಂಬಿಕೆ ಇಲ್ವಾ? ಏನು, ಒಂದು ನಿಮಿಷ, ಪೇಪರ್ಸ್ ಇದೆ, ತರಿಸ್ತೀನಿ. ನೋಡ್ಬಿಟ್ಟು ನಂಬು. ಮಾಡಿ. ಇದು ನಿನ್ನ ಅಳಿಯ, ನಿನ್ನ ಮೊಮ್ಮಗಳು ಇಬ್ರು ಸೈನ್ ಮಾಡಿರೋ ಪೇಪರ್ಸ್. ಈಗ ಅದೆಲ್ಲ ನನ್ನ ಹೆಸರಿಗೆ ರಿಜಿಸ್ಟರ್ ಆಗಿದೆ. ಈ ಥರದ್ದು ಒಂದು ದಿನ ಬರುತ್ತೆ ಅಂತ ನನಗೆ ಚೆನ್ನಾಗಿ ಗೊತ್ತಿತ್ತು. ಅದಕ್ಕೆ ಎಲ್ಲ ರೆಡಿಯಾಗಿಟ್ಟಿದ್ದೆ. ನಾನು ಸಂಪಾದನೆ ಮಾಡಿರೋ ಆಸ್ತಿಯಲ್ಲಿ ಆ ಮಗುಗೆ ಒಂದು ಪಾಲು ಕೊಡಬೇಕು ಅಂತ ಅನ್ಕೊಂಡಿದ್ದೀನಿ. ನೀನು ಒಂದ್ಸಲ ಡಾಕ್ಯುಮೆಂಟ್ಸ್ ಚೆಕ್ ಮಾಡಿಬಿಟ್ಟು ಸೈನ್ ಮಾಡಿಬಿಡ್ವಿರೋ. ಅದೆಲ್ಲ ಬೇಡ ಅಕ್ಕ. ಎಲ್ಲಿ ಸೈನ್ ಮಾಡಬೇಕು ಕೊಡಕ್ಕ? ಫಿರೋ, ಇಲ್ಲಿ ಸೈನ್ ಮಾಡು. ಇದು ವಿಜಯಾಂಬಿಕಂತ ಅಕ್ಕದ್ದು. ಅತ್ತೆಯವರು ನಿನ್ನ ಹಾವು ಅಂದರು. ಆ ಮಾತು ಸುಳ್ಳು. ನೀನು ನರರೂಪದ ರಾಕ್ಷಸಿ.